ವೆಲ್ಕಮ್ ಬ್ಯಾಕ್. ವಿಶ್ವವಿಖ್ಯಾತ ಕೆಆರ್ಎಸ್ ಸೌಂದರ್ಯ ಈಗ ದುಪ್ಪಟ್ಟಾಗಿದೆ. ಕಾವೇರಿ ಮಾತೆಗೆ ನಮನ ಸಲ್ಲಿಸುವ ಸಲುವಾಗಿ ರಾಜ್ಯ ಸರ್ಕಾರ ಗಂಗಾರತಿ ಮಾದರಿಯಲ್ಲಿ ಕಾವೇರಿ ಆರತಿ ಆರಂಭಿಸಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸಿನ ಕೂಸಾದ ಕಾವೇರಿ ಆರತಿ ನಾಡಹಬ್ಬ ದಸರಾ ಸಂಭ್ರಮವನ್ನು ಈಗ ಮತ್ತಷ್ಟು ಹೆಚ್ಚಿಸಿದೆ. ಕಾವೇರಿ ಆರತಿ ಜೀವದಾತೆಗೆ ನಮನ. ಪ್ರಕೃತಿ ಸಂಸ್ಕೃತಿ ಪ್ರವಾಸೋದ್ಯಮ ಸಮ್ಮಿಲನ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವ ಕೆಆರ್ಎಸ್ ಅಣೆಕಟ್ಟನ್ನ ಪ್ರವಾಸೋದ್ಯಮದ ಹಬ್ಬ ಆಗಿ ಪರಿವರ್ತಿಸಲು ಸಿದ್ದರಾಮಯ್ಯ ನೇತೃತ್ವದ ನಮ್ಮ ಸರ್ಕಾರ ಮಹತ್ವದ ಹೆಜ್ಜೆ ಹಾಕಿದೆ. ಕಾವೇರಿ ಆರತಿಯು ನಮ್ಮ ನಾಡನ್ನು ಬೆಳಗುವ ಜ್ಯೋತಿಯಾಗಿದ್ದು, ನಮ್ಮ ನೆಲದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನ ಇಡೀ ಪ್ರಪಂಚಕ್ಕೆ ಪರಿಚಯಿಸುವ ಮಾರ್ಗವಾಗಿದೆ. ಭಕ್ತಿಯ ಅಡಿಪಾಯದ ಮೇಲೆ ಪ್ರವಾಸೋದ್ಯಮವನ್ನ ಅಭಿವೃದ್ಧಿಪಡಿಸುವ ಮಹತ್ವದ ಯೋಜನೆ ಇದಾಗಿದೆ. ನಮ್ಮ ಜೀವನದಿ ಕಾವೇರಿಗೆ ನಮಿಸುವುದು ಹಾಗೂ ಪೂಜಿಸುವುದು ನಮ್ಮ ಧಾರ್ಮಿಕ ಪರಂಪರೆಯ ಸಂಕೇತವಾಗಿದೆ. ಈ ನಿಟ್ಟಿನಲ್ಲಿ ವಿಶ್ವ ಜಲ ದಿನವಾದ ಮಾರ್ಚ್ 21, 2025ರಂದು ಬೆಂಗಳೂರಿನ ಸ್ಯಾಂಕಿಕೆರೆಯಲ್ಲಿ ಮೊದಲ ಬಾರಿಗೆ ಕಾವೇರಿ ಆರತಿಯನ್ನ ವಾರಾಣಸಿಯ ಗಂಗಾ ಆರತಿ ಮಾದರಿಯಲ್ಲೇ ಉಪಮುಖ್ಯಮಂತ್ರಿ ಹಾಗೂ ಜಲಸಂಪನ್ಮೂಲ ಸಚಿವರಾದ ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆಸಲಾಯಿತು. ನಂತರ ಕೆಆರ್ಎಸ್ನಲ್ಲಿ ಹಲವು ಸಭೆಗಳನ್ನು ನಡೆಸಿ ಸಚಿವ ಸಂಪುಟ ಸಭೆಯಲ್ಲಿ 92.30 ಕೋಟಿಯಲ್ಲಿ ಅಭಿವೃದ್ಧಿಗೆ ಅಡಿಪಾಯ ಹಾಕಲಾಯಿತು. ದಸರಾ ಸಂಭ್ರಮವನ್ನು ದುಪ್ಪಟ್ಟುಪಡಿಸಲು ಆರತಿಯ ಕೀರ್ತಿ ಸಜ್ಜಾಗಿತ್ತು. ಗಂಗಾ ಆರತಿ ಕಣ್ತುಂಬಿಕೊಳ್ಳುತ್ತಿದ್ದ ದಕ್ಷಿಣದ ಜನ ಇದೀಗ ನಮ್ಮಲ್ಲಿಯೇ ಕಾವೇರಿ ಆರತಿಯ ಸೌಭಾಗ್ಯ ದೊರಕಿದಂತಾಯಿತು. ಶ್ರೀ ಡಿಕೆ ಶಿವಕುಮಾರ್ ಅವರ ಕನಸು ನನಸಾಗಿತ್ತು. ಗಂಗಾ ಜಲದ ಕಳಶ ಹಿಡಿದು ಬಿಂಬ ಮಾಡುತ್ತಾ ಸರ್ವೇ ಜನಹಿತಂ ಪ್ರಾಣಂ ಸ್ಥಾಪಿತ ಉಂದಾಗಿಸುತ್ತಲೀ ಪರಶಿವ ಶಕ್ತಿಯ ಮಂತ್ರ ಘೋಷಧಿ ಮೆರೆದು ಭಕ್ತಿಯ ದೇಹ ಶುದ್ಧಿರಣೇನ ಭೂಯಾ ಶಾಂತಿರಣೇನ ಭೂಯಾ. ಕಾವೇರಿ ನೀರಾವರಿ ನಿಗಮ, ಬೆಂಗಳೂರು ಜಲಮಂಡಳಿ, ಸ್ಥಳೀಯ ಶಾಸಕರು, ನಾಯಕರು, ಅಧಿಕಾರಿಗಳು, ಕಲಾವಿದರು ಹೀಗೆ ಎಲ್ಲರ ಸಹಕಾರ ಪರಿಶ್ರಮದಿಂದ ಇತಿಹಾಸ ಸೃಷ್ಟಿಯಾಯಿತು. ಸೆಪ್ಟೆಂಬರ್ 26ರಂದು ಕೃಷ್ಣರಾಜಸಾಗರದ ಬೃಂದಾವನ ದೋಣಿ ವಿಹಾರ ಕೇಂದ್ರದ ಬಳಿ ಕಾವೇರಿ ಆರತಿಗೆ ಅದ್ಧೂರಿಯಾಗಿ ಚಾಲನೆ ನೀಡಲಾಯಿತು.
ಸಂಪ್ರದಾಯವನ್ನ ಮುನ್ನಡೆಸಲು ನಾವು ಬದ್ಧರಾಗಿದ್ದೇವೆ. ಕೆಆರ್ಎಸ್ ಅಣೆಕಟ್ಟಿನ ಕೆಳಭಾಗದಲ್ಲಿ ಕಾವೇರಿ ಪ್ರತಿಮೆ ನಿರ್ಮಿಸಿ ಸಾರ್ವಜನಿಕರ ವೀಕ್ಷಣೆಗಾಗಿ ಕಾವೇರಿ ಆರತಿ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. ಕಾವೇರಿ ನದಿಗೆ ಗೌರವವನ್ನ ಸೂಚಿಸುವುದು ಹಾಗೂ ಪ್ರವಾಸಿಗರನ್ನ ಆಕರ್ಷಿಸುವುದರ ಜೊತೆಗೆ ಪ್ರವಾಸೋದ್ಯಮವನ್ನ ಅಭಿವೃದ್ಧಿಗೊಳಿಸಿ ರಾಜ್ಯಕ್ಕೆ ಆರ್ಥಿಕವಾಗಿ ಬಲ ತುಂಬುವುದೇ ನಮ್ಮ ಸರ್ಕಾರದ ಗುರಿಯಾಗಿದೆ. ನಮ್ಮ ಮನೆಯಲ್ಲಿ ನಮ್ಮ ಹೆತ್ತ ತಾಯಿಗೆ ನಾವು ಯಾವ ರೀತಿ ಗೌರವವನ್ನು ಕೊಡ್ತೇವೆ, ಅದೇ ರೀತಿ ಇವತ್ತು ನಾವು ನಮ್ಮ ಬದುಕಿಗೆ ಆಶ್ರಯನ ಕೊಟ್ಟಂತ ಕಾವೇರಿಯ ಪೂಜೆಯನ್ನ ನಾವೆಲ್ಲ ಹಮ್ಮಿಕೊಂಡಿದ್ದೇವೆ. ನಮ್ಮ ಜೀವ ನದಿ ಈ ಹಳೆ ಮೈಸೂರು ಭಾಗದಲ್ಲಿ ಸುಮಾರು 3 ಕೋಟಿ ಜನರಿಗೆ, ಬರೀ ಕರ್ನಾಟಕದಲ್ಲಿ, ಅದಾದ ಮೇಲೆ ತಮಿಳುನಾಡು, ಪಾಂಡಿಚೇರಿ ಮತ್ತು ಕೇರಳ ಕೆಲವು ಭಾಗ, ಈ ಭಾಗಕ್ಕೆ ಈ ಕಾವೇರಿ ತಾಯಿ ನಮ್ಮೆಲ್ಲರೂ ಕೂಡ ಜೀವನವನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆರತಿಯ ಮೂಲಕ ಪ್ರವಾಸೋದ್ಯಮ ಅಭಿವೃದ್ಧಿಯು ನಮ್ಮ ಕನಸಿನ ಕೂಸಾಗಿದೆ. ಪ್ರವಾಸೋದ್ಯಮ ಅಭಿವೃದ್ಧಿಯಿಂದ ಆರ್ಥಿಕ ಅಭಿವೃದ್ಧಿಯೂ ಸಾಧ್ಯ. ಕೆಆರ್ಎಸ್ನ ಬೃಂದಾವನ ಉದ್ಯಾನವನದಲ್ಲಿ ಕಾವೇರಿ ಮಾತೆಯ ಪ್ರತಿಮೆ, ಸಾಂಸ್ಕೃತಿಕ ಪ್ರದರ್ಶನ ಮತ್ತು ಆರತಿ ವೇದಿಕೆ, ಕಾವೇರಿ ನದಿಯ ಎರಡೂ ಬದಿಯಲ್ಲಿ ಕಾವೇರಿ ಆರತಿ ವೀಕ್ಷಣಾ ಗ್ಯಾಲರಿ, ಅಸ್ತಿತ್ವದಲ್ಲಿರುವ ಪಾದಾಚಾರಿ ಸೇತುವೆಗೆ ಸಮಾನಾಂತರವಾಗಿ ಹೊಸ ಆರ್ಸಿಸಿ ಡೆಕ್ ಸ್ಲ್ಯಾಬ್ ಸೇತುವೆ, ಸಂಗೀತ ಕಾರಂಜಿಗಳು, ವಿದ್ಯುತ್ ದೀಪಾಲಂಕಾರದ ವ್ಯವಸ್ಥೆ, ಮಳಿಗೆಗಳು ಹಾಗೂ ಶೌಚಾಲಯಗಳು ಸೇರಿದಂತೆ ಮೂಲಸೌಕರ್ಯ ಅಭಿವೃದ್ಧಿಗೆ ಸರ್ಕಾರ ಮುಂದಾಗಿದೆ. ಕೆಆರ್ಎಸ್ ಅಣೆಕಟ್ಟನ್ನು ಅಭಿವೃದ್ಧಿಗೊಳಿಸಿ ದೇಶ ವಿದೇಶಗಳಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆಯನ್ನ ಸಾರುವುದು, ಹೊಸ ಪೀಳಿಗೆಗೆ ಪ್ರವಾಸಿಗರನ್ನ ಆಕರ್ಷಿಸುವುದು, ಪ್ರವಾಸೋದ್ಯಮ ಸಾಮರ್ಥ್ಯ ಹೆಚ್ಚಿಸುವುದು ಸರ್ಕಾರದ ಯೋಜನೆಯಾಗಿದ್ದು, ಮುಂದಿನ ಪೀಳಿಗೆಗೆ ಕಾವೇರಿ ಆರತಿ ಹೆಗ್ಗುರುತಾಗಿ ಉಳಿಯಲಿದೆ. ನಾಡಹಬ್ಬ ದಸರಾ ಸಮಯದಲ್ಲಿ ಅಷ್ಟೇ ಅಲ್ಲದೆ ವರ್ಷವಿಡೀ ಕಾವೇರಿ ಆರತಿ ಇರುವುದರಿಂದ ಪ್ರವಾಸಿಗರಿಗೆ ಹಬ್ಬದ ಅನುಭವ ಸಿಗುವುದರ ಜೊತೆಗೆ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಪರಂಪರೆಯನ್ನ ಜಗತ್ತಿಗೆ ತಿಳಿಸಲು ಅನುಕೂಲವಾಗುತ್ತದೆ. ಕಾವೇರಿ ಆರತಿಯ ಪ್ರಮುಖ ಯೋಜನೆಗಳು ಬಹುಮುಖಿಯಾಗಿದ್ದು, ಮಂಡ್ಯ ಜಿಲ್ಲೆಗೆ ಹಲವು ಪ್ರಯೋಜನಗಳಾಗಲಿವೆ. ಕಾವೇರಿ ಆರತಿ ಅಭಿಯಾನವು ನದಿಯೊಂದಿಗಿನ ಜನರ ಸಂಪರ್ಕವನ್ನು ಬಲಪಡಿಸುವಲ್ಲಿ ಪ್ರಮುಖ ಅಂಶವಾಗಿ ಕಾರ್ಯನಿರ್ವಹಿಸುತ್ತದೆ. ನದಿ ಸಂರಕ್ಷಣೆಯ ಮಹತ್ವವನ್ನು ಒತ್ತಿ ಹೇಳುತ್ತದೆ ಮತ್ತು ಸಮುದಾಯದ ಭಾಗವಹಿಸುವಿಕೆಯನ್ನು ಸುಧಾರಿಸುತ್ತದೆ. ಕಾವೇರಿ ನದಿಯ ಉದ್ದಕ್ಕೂ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಿಗೆ ಉತ್ತಮ ಭವಿಷ್ಯ ರೂಪಿಸುತ್ತದೆ. ಕೆಆರ್ಎಸ್ ಅಣೆಕಟ್ಟಿನಿಂದ 220 ಮೀಟರ್ ದೂರದಲ್ಲಿರುವ ದೋಣಿ ವಿಹಾರ ಪ್ರದೇಶಕ್ಕೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಕಾವೇರಿ ಆರತಿಯನ್ನ ನಡೆಸಲಾಗುತ್ತದೆ. ಬೆಂಗಳೂರಿಗೆ ನೀರು ಸರಬರಾಜಿನಲ್ಲಿ ಅಡಚಣೆಯಾಗದಂತೆ ರಚನೆಗಳ ವಿನ್ಯಾಸವನ್ನ ಎಚ್ಚರಿಕೆಯಿಂದ ಮಾಡಲಾಗಿದೆ ಹಾಗೂ ಹೊಸ ಅಭಿವೃದ್ಧಿಯು ನದಿಯ ಹರಿವಿನ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ.
ಇನ್ನು ಕೆಆರ್ಎಸ್ ಬೃಂದಾವನದಲ್ಲಿ ವೇದಿಕೆಯು ಅತ್ಯಂತ ಮುಖ್ಯವಾಗಿದ್ದು ಸಾಂಪ್ರದಾಯಿಕ ನೃತ್ಯಗಳು, ಭಕ್ತಿ ಭಜನೆಗಳು, ಪವಿತ್ರ ಹೋಮಗಳು ಮತ್ತು ಯಾಗಗಳು ಸೇರಿದಂತೆ ಸಾಂಸ್ಕೃತಿಕ ಪ್ರದರ್ಶನಗಳಿಗೆ ಕೇಂದ್ರ ಬಿಂದುವಾಗಲಿದೆ. ಈ ವೇದಿಕೆಯಲ್ಲಿ 300 ಮಂದಿ ಕಲಾವಿದರು ಪ್ರದರ್ಶನ ನೀಡಬಹುದು. ಇನ್ನು ಪ್ರದರ್ಶಕರಿಗಾಗಿ ಹಸಿರು ಕೊಠಡಿಗಳು ಹಾಗೂ ಬಟ್ಟೆ ಬದಲಾಯಿಸುವ ಕೊಠಡಿಗಳನ್ನು ನಿರ್ಮಾಣ ಮಾಡಲಾಗುತ್ತದೆ. 300 ಮಂದಿ ಪ್ರದರ್ಶಕರು ಇಲ್ಲಿ ಬಟ್ಟೆ ಬದಲಾಯಿಸಲು, ವಿಶ್ರಾಂತಿ ಪಡೆಯಲು ಅನುಕೂಲವಾಗುತ್ತದೆ. ಜೊತೆಗೆ ಅತ್ಯಾಧುನಿಕ ಶೌಚಾಲಯಗಳನ್ನು ನಿರ್ಮಿಸಲಾಗುತ್ತದೆ. ಇದರ ಜೊತೆಗೆ 8,000 ದಿಂದ 10,000 ವ್ಯಕ್ತಿಗಳು ಕುಳಿತುಕೊಂಡು ಕಾವೇರಿ ಆರತಿಯನ್ನ ನೋಡಲು ವೀಕ್ಷಣಾ ಗ್ಯಾಲರಿಯನ್ನ ನಿರ್ಮಿಸಲಾಗುತ್ತದೆ. ಅಷ್ಟೇ ಅಲ್ಲದೆ 11 ಅಡಿ ಎತ್ತರದ ಅಡಿಪಾಯದೊಂದಿಗೆ 33 ಅಡಿ ಎತ್ತರದ ಕಾವೇರಮ್ಮ ದೇವಿಯ ಕಂಚಿನ ಪ್ರತಿಮೆಯನ್ನ ಸ್ಥಾಪಿಸಲಾಗಿದೆ. ಆರತಿಯ ಯೋಜನೆಯಿಂದ ಸ್ಥಳೀಯ ಕುಶಲಕರ್ಮಿಗಳಿಗೂ ಅನುಕೂಲವಾಗಲಿದ್ದು ತಮ್ಮ ಕಲಾಕೃತಿಗಳನ್ನು ಪ್ರದರ್ಶಿಸಲು ಮತ್ತು ಮಾರಾಟ ಮಾಡಲು ವೇದಿಕೆಯನ್ನ ಒದಗಿಸುತ್ತದೆ. ಪ್ರವಾಸೋದ್ಯಮ ಅಭಿವೃದ್ಧಿಯಾದರೆ ಆತಿಥ್ಯ ವಲಯವೂ ಹೆಚ್ಚಾಗಿ ಮಂಡ್ಯ ಜಿಲ್ಲೆಯು ಆರ್ಥಿಕವಾಗಿಯೂ ಅಭಿವೃದ್ಧಿಯಾಗಲಿದೆ. ಒಟ್ಟಾರೆ ಕಾವೇರಿ ಆರತಿಯು ಬಹುಮುಖ ಯೋಜನೆಯಾಗಿದ್ದು ಇದರಿಂದ ಸಾವಿರಾರು ಮಂದಿ ಸುಂದರ ಭವಿಷ್ಯ ಕಟ್ಟಿಕೊಳ್ಳುತ್ತಾರೆ ಎಂಬ ನಂಬಿಕೆ ನಮಗಿದೆ. ಮಡಿಯದೊಟ್ಟು ಬಂದು ಕೈಯ ಮುಗಿಯುತ್ತ ಗಂಗಾ ಜಲದ ಕಳಶ ಹಿಡಿದು ಬಿಂಬ ಮಾಡುತ್ತ ಸರ್ವೇ ಜನಹಿತಂ ಪ್ರಾಣಂ ಸ್ಥಾಪಿತ ಉಂಟಾಗಿಸುತ್ತಲಿ ಪರಶಿವ ಶಕ್ತಿಯ ಮಂತ್ರ ಘೋಷಧಿ ಬಿರದು ಭಕ್ತಿಯ ದೇಹ ಶುದ್ಧಿರಣೇನ ಭೂಯಾ ಶಾಂತಿರಣೇನ ಭೂಯಾ. ನಮ್ಮ ಕಾವೇರಿ ಆರತಿ ನಮ್ಮ ಕಾವೇರಿ ಮಾತೆಗೆ ನಾವು ಮಾಡುವ ನಮನ, ನಮ್ಮ ಇತಿಹಾಸಕ್ಕೆ ಕೊಡುವ ಗೌರವ, ನಾವು ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗುತ್ತಿರುವ ಪರಂಪರೆ. ಚಿತ್ತಂ ಗೊತ್ತಿಜ್ಜಿ ಶಿವನೇ ಗೊತ್ತಿದ